ವೆಲ್ಕಮ್ ಟು ನೈಮಾಸ್ ವ್ಲಾಗ್. ಇವತ್ತು ನಾವು ಸ್ವೀಟ್ ಕಾರ್ನ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ, ಇದು ರೆಡಿ ಸ್ವೀಟ್ ಕಾರ್ನ್ ಅಂತಲೇ ಬರುತ್ತೆ, ಎಲ್ಲ ಅಂಗಡಿಗಳಲ್ಲಿ ತೊಗೊಬೋದು ನೀವು. ನೋಡಿ, ಅದನ್ನು ತಗೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದು ಕಾಯಕ್ಕಿಟ್ಟು ಅದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀವಿ. ನೋಡಿ, ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು, ನಾನು ಅಂದರೆ ಒಂದೆರಡು ಸ್ಪೂನಷ್ಟು ಹಾಕಿದ್ದೀನಿ. ನೋಡಿ, ಇವಾಗ ಅದು ಕಟ್ ಮಾಡಿ ಪಾಕೆಟು ಇದನ್ನು ಸ್ವೀಟ್ ಕಾರ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ನಾನು ಅರ್ಧ ಹಾಕ್ಕೊಂಡಿದ್ದೆ. ನೋಡಿ, ನಮ್ಮ ಮನೆಯಲ್ಲಿ ಸ್ವಲ್ಪನೇ ತಿನ್ನೋದು, ಸ್ವಲ್ಪನೇ ಅಂತ ಸ್ವಲ್ಪನೇ ಅರ್ಧನೇ ಹಾಕಿದ್ದು. ನೋಡಿ, ಅರ್ಧ ಪಾಕೆಟು ಹಾಕಿದೆ. ಇದನ್ನು ಚೆನ್ನಾಗಿ ಬೇಯಿಸಬೇಕು ಸ್ವಲ್ಪ ಹೊತ್ತು, ಒಂದು 20 ನಿಮಿಷ ಬೇಯಿಸಬೇಕು ಚೆನ್ನಾಗಿ. ನೋಡಿ, ಬೇಯಕ್ಕಿಟ್ಟಿದ್ದೀನಿ. ಇದು ಕುದಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಸ್ವೀಟ್ ಕಾರ್ನು. ಇದು ಅಂಗಡಿಗಳಲ್ಲಿ ಸಿಗುತ್ತೆ, ಇಲ್ಲ ಮಾಲ್ಗಳಲ್ಲಿ ಎಲ್ಲ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಕೊಬೋದು. ನೋಡಿ, ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಈ ಥರ ಬೇಯ್ದಾದ್ಮೇಲೆ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ನೋಡಿ. ಆಮೇಲೆ ಇದನ್ನು ಬೌಲಿಗೆ ಸರ್ವ್ ಮಾಡಿಕೊಂಡು ನಾವಿವಾಗ ಅದಕ್ಕೆ ಮಸಾಲೆಸ್ ಹಾಕ್ತಾಯಿದ್ದೀವಿ. ನೋಡಿ, ಇವಾಗ ನೋಡಿ ಬಿಸಿ ಬಿಸಿ ತೆಕ್ಕೊಂಡು ಬಿಸಿ ಇದ್ದಂಗಲೇ ತಿನ್ನಬೇಕು, ಚೆನ್ನಾಗಿರುತ್ತೆ. ನೋಡಿ, ಖಾರದ ಪುಡಿ, ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಖಾರನ ಹಾಕ್ಕೊಂಡು ಸೇರಿಸ್ಕೊಬೇಕು. ಮಕ್ಕಳು ತಿನ್ನಲ್ಲ ಅಂದರೆ ಸ್ವಲ್ಪ ಖಾರ ಕಡಿಮೆ ಮಾಡ್ಕೊಂಡ್ಬಿಡಿ. ನೋಡಿ, ಇವಾಗ ಧನಿಯಾ ಪೌಡ್ರ್ ಹಾಕ್ತೀವಿ ಸ್ವಲ್ಪ. ತುಂಬ ಟೇಸ್ಟಿಯಾಗಿರುತ್ತೆ, ನನಗಂತೂ ತುಂಬ ಇಷ್ಟ ಇದು. ನೋಡಿ, ಇವಾಗ ಹಾಕ್ತಾಯಿದ್ದೀವಿ ನಾವು ಗರಂ ಮಸಾಲ ಸ್ವಲ್ಪ. ನೋಡಿ, ಆಮೇಲೆ ಇದು ಚಾಟ್ ಮಸಾಲ ಇದು ಸ್ವಲ್ಪ ಸೇರಿಸ್ಕೊಳ್ಳಿ. ಆಮೇಲೆ ಉಪ್ಪು ಅದರಲ್ಲೂ ಹಾಕಿರೋದ್ರಿಂದ, ಕುದಿಯುವಾಗ ನೀರಿಗೆ ಹಾಕೋದ್ರಿಂದ ಉಪ್ಪು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೋಡಿಕೊಂಡು ಹಾಕ್ಕೊಬೇಕು ಉಪ್ಪು. ನೋಡಿ, ನಾವು ಹಾಕ್ತಾಯಿದ್ದೀವಿ ಸ್ವಲ್ಪ. ನೀವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಮಾಡಿ ಮನೆಯಲ್ಲಿ ತಿನ್ನಿ, ಸೂಪರಾಗಿರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸಾಯಂಕಾಲದ ಹೊತ್ತು ಏನು ತಿನ್ನಬೇಕಪ್ಪ ಅನ್ನುವಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಅದು ರೋಡ್ ಸೈಡು ಅವೆಲ್ಲ ಧೂಳಿರೋದು ಎಲ್ಲ ತಿನ್ನೋದ್ರಿಂದ ಹೆಲ್ತ್ ಹಾಳಾಗುತ್ತೆ. ಈ ಥರ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಿದ್ದೀವಿ. ಸ್ವಲ್ಪ ಹಾಕ್ಕೊಂಡವರು ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಆಪ್ಷನಲ್ಲಿದು. ನೋಡಿ, ಈ ಥರ ಬಂದಿದೆ. ಲಾಸ್ಟಿಗೆ ಇವಾಗ ನಿಂಬೆಹಣ್ಣು ರಸನ ಸ್ವಲ್ಪ ಹಿಂಡ್ಕೊತಾ ಇದ್ದೀವಿ. ನೋಡಿ, ಟೇಸ್ಟಾಗಿ ಬರುತ್ತೆ, ಹುಳಿ ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೆ ನಿಂಬೆಹಣ್ಣು ರಸನ ಸೇರಿಸ್ಕೊತಾ ಇದ್ದೀವಿ. ಅದೆಲ್ಲ ಮಿಕ್ಸ್ ಮಾಡಿ ಬೌಲಿಗೆ ಸರ್ವ್ ಮಾಡಿಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಬಿಸಿ ಬಿಸಿ ತಿನ್ನಬೇಕು. ಸ್ಟ್ರೀಟ್ ಫುಡ್ ತಿನ್ನೋದ್ರಿಂದ ಹೆಲ್ತ್ ಹಾಳಾಗುತ್ತೆ. ಅಲ್ಲಿ ಧೂಳಲ್ಲಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇರ್ತಾರೆ, ಅನ್ಹೈಜೀನಿಕ್ ಆಗಿರುತ್ತೆ. ಇದು ಮನೆಯಲ್ಲೇ ಮಾಡಿಕೊಂಡ್ರೆ ಕ್ಲೀನಾಗಿ ಮಾಡಿಕೊಂಡು ತಿನ್ಬೋದು. ನೀವು ನೋಡಿ ಫ್ರೆಂಡ್ಸ್, ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಹೇಗಿತ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.